ಜೈ ಶ್ರೀರಾಮ್. ನಾನಿವತ್ತು ನಿಮಗೆ ಕುಂಡಲಿನಿ ಚಕ್ರ ಜಾಗೃತ ಮಾಡುವ ವಿಧಾನದ ಬಗ್ಗೆ ತಿಳಿಸ್ತೇನೆ. ಇದು 3ನೇ ಭಾಗವನ್ನು ನಾನು ತಿಳಿಸ್ತಿರುವುದು. ನೋಡಿ, ಕುಂಡಲಿನಿ ಚಕ್ರ ಜಾಗೃತ ಮಾಡುವ ವಿಧಿವಿಧಾನವನ್ನು ನಾನು ನಿಮಗೆ ಹಂತವಾಗಿ ಹೇಳ್ತಾ ಹೋಗ್ತೇನೆ. ನೀವು ಕೇಳ್ತಾ ಹೋಗಿ. ಹಾಗೆಯೇ ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರುಜಿ, ಜಪ್ಪು ಕೊಡುಪಾಡಿ ದೋಟ, ಮೂಕಾಂಬಿಕಾ ರಾಶಿ ಪ್ರಶ್ನೆ. ಹಾಗೆಯೇ ನನ್ನ ಫೋನ್ ನಂಬರ್ ಕೂಡ ಬರ್ತೆಕೊಳ್ಳಿ, 9880254627. ಹಾಗೆಯೇ ನಾನು ರೇಖೆ ಕಲೀಲಿಕ್ಕೆ ಹೋದೆ ಒಂದು 19ನೇ ವಯಸ್ಸಿನಲ್ಲಿ. ರೇಖೆಯಲ್ಲಿ ಏನಾದರೂ ನಮಗೆ ಲಾಭ ಸಿಗಬಹುದಾ ಅಂತ ಸುಮ್ಮನೆ ಹಣ ಖರ್ಚು ಮಾಡಿದ್ದೇ ಬಂತು, ಏನು ವರ್ಕೌಟ್ ಆಗಲಿಲ್ಲ. 3 ಡಿಗ್ರಿ ಮಾಡಿದ್ದೆ, ಮಾಸ್ಟರ್ ಡಿಗ್ರಿವರೆಗೆ. ಖರ್ಚು 60,000 ಆಯಿತು. ಅದರಿಂದ ಲಾಭ ಆಗಲಿಲ್ಲ. ಸಂವಹನ ಥೆರಪಿ ಕಲೀಲಿಕ್ಕೆ ಹೋದೆ. ವಿದ್ಯೆ ಕಲಿಬೇಕಲ್ಲ, ಅದಕ್ಕೆ 1.5 ಲಕ್ಷ ಖರ್ಚು ಮಾಡಿದೆ. ವಿದ್ಯೆ ಬೇಕು ನೋಡುವ ಅಂತ, ಅದೂ ಆಗಿಲ್ಲ. ಅದರಲ್ಲೂ ಕೂಡ ನಾನೊಂದು ಪ್ರೇತ ಉಚ್ಚಾಟನೆ ಮಾಡಲಿಕ್ಕೆ ಹೋದೆ, ಸಂವಹನ ಥೆರಪಿಯಲ್ಲಿ ಮಾಡುವ ಅಂತ. ಅದು ಒಂದು ಪ್ರೇತ ಹೋಯಿತು ಅಂತ ಆ ದಿನ ನನಗೆ ಗೊತ್ತಾಯಿತು. ಆದರೆ ಮಾರನೇ ದಿವಸ ಅದೇ ಸಮಸ್ಯೆ ಅವರಿಗೆ, ಅದೇ ಪ್ರೇತ ಬಂದದ್ದು. ನಾವು ಅವರಿಗೆ ಸುಳ್ಳು ಹೇಳಬೇಕಾಗ್ತದೆ, ಅದು ಇನ್ನೊಂದು ಪ್ರೇತ ಅಂತ. ಅಲ್ಲ, ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂಥ ಪ್ರೇತದ ಒಂದು ಕೂದಲು ಅಲ್ಲಾಡಿಸಲಿಕ್ಕೆ ಆಗುವುದಿಲ್ಲ ಸಂವಹನ ಥೆರಪಿಯಲ್ಲಿ. ಇದು ನನಗೆ ಅನುಭವ ಆಯಿತು. ಯಾಕೆಂತ ಕೇಳಿದರೆ, ನಮ್ಮ ಸತ್ತ ಮೇಲೆ ನಮ್ಮ ಆತ್ಮ ಕೆಲವು ವ್ಯಕ್ತಿಗಳದು ಕಲ್ಲುಟ್ಟಿಯ ಸೇರಿಗೆಯಲ್ಲಿ ಹೋಗ್ತದೆ, ಕೆಲವು ಜುಮಾದಿಯ ಕೈಯಲ್ಲಿರುವಂಥ ಬಂಟ ಒಬ್ಬ ಇದ್ದಾನೆ, ಅವನ ಸೇರಿಗೆಯಲ್ಲಿ ಹೋಗ್ತಾನೆ. ಇದನ್ನು ಸಂವಹನ ಥೆರಪಿಯಲ್ಲಿ ಬಿಡಿಸಲಿಕ್ಕೆ ಆಗುವುದಿಲ್ಲ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ಇದೆಲ್ಲ ಈ ರೇಖೆ ಮತ್ತು ಈ ಸಂವಹನ ಥೆರಪಿ ಎಲ್ಲ ಗೆಲ್ಲದು, ಮೂಲವಿದ್ಯೆ ಅಲ್ಲ. ಮೂಲವಿದ್ಯೆಯನ್ನು ನಾವು ಕಲಿಬೇಕು ಯಾವಾಗಲೂ. ಅದು ನನಗೆ ಮೊದಲೇ ನನ್ನ ಬಾಲ್ಯ ಸ್ನೇಹಿತ ಅಂತ ಹೇಳಿದರೆ ಶ್ರೀಮನ್ನಾರಾಯಣ. ಅವನನ್ನು ಬಿಟ್ಟು ನಾನು ಬೇರೆ ಬೇರೆ ವಿದ್ಯೆ ಕಲೀಲಿಕ್ಕೆ ಹೋದರೆ ಅದು ತಪ್ಪಾಗ್ತದೆ. ನಿಮಗೂ ಕೂಡ ನಾನು ಹೇಳುವುದು, ಸುಮ್ಮನೆ ಹಣವನ್ನು ಕಳೆದುಕೊಳ್ಳಬೇಡಿ. ಸತ್ಯ ಎಲ್ಲಿಂಟು, ಜ್ಞಾನಿಗಳೆಲ್ಲಿಂಟು, ಯಾರು ಸಿದ್ಧಿಪುರುಷರಿದ್ದಾರೆ ಅವರ ಬಳಿಗೆ ಹೋಗಿ ಮೂಲ ವಿದ್ಯೆಯನ್ನು ಕಲಿತರೆ ನಿಮಗೆ ಅದರಲ್ಲಿ ಎಲ್ಲವೂ ಪ್ರಾಪ್ತಿಯಾಗ್ತದೆ. ಇದು ನನ್ನ ಅನುಭವಕ್ಕೆ ಬಂದದ್ದು. ಈಗ ಕುಂಡಲಿನಿ ಶಕ್ತಿಯಲ್ಲಿ ನೋಡಿ, ಮೂಲಾಧಾರ ಚಕ್ರದಲ್ಲಿ ಪೃಥ್ವಿತತ್ವ ಅಂತ ಉಂಟು. ಪೃಥ್ವಿತತ್ವದಲ್ಲಿ ಗಣಪತಿಯೇ ಇರುವುದು ಅಂತ ಮೊದಲನೆಯ ಭಾಗದಲ್ಲಿ ಕೂಡ ನಾನು ತಿಳಿಸಿದ್ದೇನೆ. ಮೂಲಾಧಾರ ಚಕ್ರದಲ್ಲಿ ಪೃಥ್ವಿತತ್ವ ನೋಡಿ, ಇದರಲ್ಲಿ ಆದಂಥದ್ದು ನಾವು ತಿಂತೇವೆ. ಇಡೀ ಶರೀರ ಇವತ್ತು ಒಂದು ದಷ್ಟಪುಷ್ಟವಾಗಲಿಕ್ಕೆ ಪೃಥ್ವಿಯಲ್ಲಾದದ್ದನ್ನು ತಿನ್ನುತ್ತೇವೆ. ಮತ್ತು ಪೃಥ್ವಿಯಲ್ಲಿ ಏನು ಉಂಟು ಅದು ನಮ್ಮ ಮೂಲಾಧಾರದಲ್ಲಿ ಗಣಪತಿ ಭೂತತ್ವ. ಅಲ್ಲಿಯೇ ಕುಂಡಲಿನಿ ಚಕ್ರದಲ್ಲಿ ಕುಂಡ ಅಂತ ಹೇಳ್ತೇವೆ, ಅಲ್ಲಿ ಸುಷುಮ್ನ ನಾಡಿಯಲ್ಲಿ ನಮ್ಮ ಆ ಮೂಲಾಧಾರದಲ್ಲಿ ಶೇಷನೇ ಮಲಗಿದ್ದಾನೆ. ಅವನನ್ನು ನಾವು ಬಡಿದೆಬ್ಬಿಸಬೇಕಲ್ವಾ. ಅವನು ನೇರವಾಗಿ ಸುಷುಮ್ನ ಮಾರ್ಗದ ಮುಖಾಂತರ, ಬೆನ್ನುಗುರಿಯ ಮುಖಾಂತರ ನಮ್ಮ ಆಜ್ಞಾ ಚಕ್ರಕ್ಕೆ ಬರಬೇಕಾದರೆ ನಮ್ಮ ಪ್ರಯತ್ನ ತುಂಬುಂಟು. ಪ್ರಯತ್ನ ಪಡದೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಪೃಥ್ವಿಯಲ್ಲಿ ಕೂತು ಇಡೀ ವಿಶ್ವದಲ್ಲಿರುವಂಥ ಕಾಲು ಭಾಗ ಭೂಮಿಯನ್ನು ನಾವು ಗಮನಿಸಬೇಕು. ಯಾವ ಮಂತ್ರ ಪ್ರಯೋಗ ಮಾಡುವುದಾಗಾದರೆ ಮೊದಲಿಗೆ ಗಂ ಗಣಪತಯೇ ನಮಃ ಅಂತ ಮಾಡಬೇಕು. ಮತ್ತೆ ನೋಡಿ, ಈ ಒಂದು ಸಿದ್ಧಿಗೆ ನಾವು ಮನೆಯಲ್ಲಿ ಕೂತ್ಕೊಳ್ಳುವಾಗ ಸೂತ್ರಬಂಧ ಅಂತೂ ಮಾಡಲೇಬೇಕು. ಮನೆಗೂ ಸೂತ್ರಬಂಧ ಮಾಡಲೇಬೇಕು. ಈಗ ಮನೆಗೂ ನೋಡಿ, ಸೂತ್ರಬಂಧ ಇಲ್ಲದಿದ್ದರೆ ಎಲ್ಲೋ ನೇತಾಕಿ ಸತ್ತಿದ್ದವರಿದ್ದಾರೆ, ಅವರ ಆತ್ಮ ನೇರವಾಗಿ ಬರ್ತದೆ.
ನೀರಿಗೆ ಬಿದ್ದವರು ಇರ್ತಾರೆ, ಆಕ್ಸಿಡೆಂಟಲ್ಲಿ ಸತ್ತವರಿದ್ದಾರೆ. ಇವರ ಆತ್ಮವೆಲ್ಲ ನೇರವಾಗಿ ಮನೆಗೆ ಪ್ರವೇಶವಾಗಿ ಏನೇನು ಮಾಡಿ ತಳಮಳ ಮಾಡಿ ಹೋಗ್ತದೆ. ಅದಕ್ಕೆ ಮನೆಗೆ ಸೂತ್ರಬಂಧ ಮಾಡಬೇಕು. ಮತ್ತು ನಾವು ಜಪಕ್ಕೆ ಧ್ಯಾನಕ್ಕೆ ಕೂತ್ಕೊಳ್ತೇವಲ್ಲ, ಕುಂಡಲಿನಿ ಚಕ್ರ ಜಾಗೃತ ಮಾಡಲಿಕ್ಕೆ, ಆವಾಗ ಕೂಡ ನಮಗೆ ಸೂತ್ರಬಂಧ ಮಾಡದೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಕೂತರೆ ಅದು ನಮಗೆ ತೊಂದರೆಯನ್ನು ಕೊಡ್ತದೆ, ನೆಗೆಟಿವ್ ಎನರ್ಜಿ ಬರ್ತದೆ. ಬಂದರೆ ಅದರಲ್ಲಿ ಮಾನಸಿಕ ಸಮಸ್ಯೆ, ಶಾರೀರಿಕ ಸಮಸ್ಯೆ, ಏನೇನೋ ಗೊಂದಲಗಳು ಬರ್ತದೆ. ಮತ್ತು ಅದೇ ಮೂಲಾಧಾರ ಚಕ್ರ ಚಾರ್ಜ್ ಆಗುವಂಥ ಸಂದರ್ಭದಲ್ಲಿ ನಮಗೆ ಇಡೀ ಶರೀರ ರೋಮಾಂಚನ ಆಗ್ತದೆ, ನರನಾಡಿ ರೋಮಾಂಚನ ಆಗ್ತದೆ. ಒಂದು ಚಕ್ರದಲ್ಲಿ ಏನೆಲ್ಲ ಲಾಭ ಸಿಗ್ತದೆ ಅಂತ ನೀವು ಕೇಳಿದರೆ, ಒಂದನೇದು ಅದರಲ್ಲಿರುವಂಥ ಪ್ರಾರಬ್ಧ ದೋಷ ರಿಲೀಸ್ ಮಾಡಬೇಕು ನಾವು ಮೂಲಾಧಾರದಲ್ಲಿ. ಅದಕ್ಕೆ ಒಂದು ಬೀಜ ಮಂತ್ರವನ್ನು ಕೊಟ್ಟಿದ್ದಾರೆ, ಲಂ ಅಂತ. ಅದನ್ನು ನಾವು ಕಣ್ಣು ಮುಚ್ಚಿಕೊಂಡು ಲಂ 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 ಅಂತ ಜಪಿಸಿದಾಗ ಒಂದು ವೈಬ್ರೇಷನ್ ಬರ್ತದೆ ನಮ್ಮ ಇಡೀ ಶರೀರಕ್ಕೆ. ವೈಬ್ರೇಷನ್ ಅಂದರೆ ದರ್ಶನ ಅಲ್ಲ, ಇಡೀ ರೋಮಾಂಚನ, ಒಂದು ಕಂಪನ. ಹಾಗೆಯೇ ಇಡೀ ವಿಶ್ವದಲ್ಲಿರುವಂಥ ತರಂಗ ನೋಡಿ, ನಿಮಗೆ ರೇಡಿಯೋ, ಟಿ ವಿ, ಮೊಬೈಲ್ನಲ್ಲಿ ಸುತ್ತ ತರಂಗ ಇರ್ತದೆ. ಅದನ್ನು ನಾವು ಟ್ಯೂನ್ ಮಾಡಿದಾಗ ನಿಮಗೆ ರೇಡಿಯೋದ ಹಾಡು ಕೇಳ್ತದೆ, ಟಿ ವಿಯಲ್ಲಿ ಹಾಡು ಕೇಳ್ತದೆ. ಇಡೀ ನಮ್ಮ ವಿಶ್ವದಲ್ಲಿ ಏನಾಗ್ತದೆ ಅದು ಎಲ್ಲ ನಿಮ್ಮ ಮೊಬೈಲ್ನಲ್ಲಿ ಸಿಗ್ತದೆ, ಟಿ ವಿಯಲ್ಲಿ ಸಿಗ್ತದೆ. ಕಾರಣ ಅದರಲ್ಲಿ ಸುತ್ತ ತರಂಗ ಇರ್ತದೆ. ಅದೇ ಥರ ನಮ್ಮ ಸಪ್ತ ಚಕ್ರದಲ್ಲಿ ಒಂದೊಂದು ತತ್ವದಲ್ಲೂ ಕೂಡ, ಭೂತತ್ವದಲ್ಲಿ ಒಂದೊಂದು ವಿಶೇಷವಾದ ತರಂಗ ಇರ್ತದೆ. ಅದನ್ನು ಚಾರ್ಜ್ ಮಾಡಬೇಕಾದರೆ, ಈಗ ನೀವು ಚಾರ್ಜ್ ಮಾಡಬೇಕಂತ ಕುಂಡಲಿನಿ ಚಕ್ರ ಜಾಗೃತ ಮಾಡುವವರು ಇರ್ತಾರೆ, ಅವರ ಹತ್ರ ಒಂದು ಸಲ ಕೇಳಿ. ನೀವು ಒಂದು ಸಲ ರೋಮಾಂಚನ ಮಾಡಿ ತೋರಿಸಿ ನಮಗೆ ನೀವು ದುಡ್ಡು ಕೊಡುವುದಿಲ್ವಾ? ಈಗ ನಮ್ಮ ಶರೀರವನ್ನು, ನಿಮ್ಮ ಶರೀರವನ್ನು ಜಾಗೃತ ಮಾಡಲಿಕ್ಕೆ ಬೀಜ ಮಂತ್ರವನ್ನು ಕೊಡುವಾಗ ನೀವು ದುಡ್ಡು ಕೊಡ್ತೀರಿ. ದುಡ್ಡು ಕೊಡುವಾಗ ಆ ಮಾಸ್ಟರ್ ಹತ್ರ ಕೇಳಬೇಕು, ಗುರುಗಳ ಹತ್ರ. ನೀವು ನಿಮ್ಮ ಇಷ್ಟ ದೇವರನ್ನು ಒಂದು ಸಲ ಕರೆದು ನಿಮ್ಮ ಶರೀರದಲ್ಲಿ ಒಂದು ತೋರಿಸಿ ಅಂತ ತೋರಿಸಲಿಕ್ಕೆ ನಮಗೆ ಕಣ್ಣಿಲ್ಲ ನೋಡಲಿಕ್ಕೆ. ಆದರೆ ಸೂಕ್ಷ್ಮದರ್ಶಕದಲ್ಲಿ ಮತ್ತು ಒಳ್ಳೆ ಮೊಬೈಲ್ನಲ್ಲಿ ನಮ್ಮ ಇಡೀ ಶರೀರ ರೋಮಾಂಚನ ಆಗುವುದನ್ನು ನಮಗೆ ನೋಡಲಿಕ್ಕೆ ಆಗ್ತದೆ, 100% ಆಗ್ತದೆ. ಆದ ಮೇಲೆ ನಿಮ್ಮ ಮನೆ ದೇವರನ್ನು ಸಿದ್ಧಿ ಮಾಡುವಂಥ ವಿಧಿವಿಧಾನವನ್ನು, ಅದು ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ರಾಜರಾಜ, ಜೊತೆಗೆ ಮೂಲ ಒಂದೇ. ನಮ್ಮ ಮನೆಯಲ್ಲಿ ಫ್ಯಾನ್ ಇದೆ, ಟಿ ವಿ ಇದೆ, ಹಾಗೆಯೇ ಈ ಒಂದು ವಾಷಿಂಗ್ ಮಿಷನ್ ಇದೆ. ಇದರೆಲ್ಲ ಮೂಲ ಒಂದೇ, ಕರೆಂಟ್, ಪವರ್. ಹಾಗೆಯೇ ದುರ್ಗಾ ಪರಮೇಶ್ವರಿ, ರಾಜರಾಜೇಶ್ವರಿ, ಯಾವುದೇ ಒಂದು ಶಕ್ತಿ ಇದ್ದರೂ ಕೂಡ, ಬ್ರಹ್ಮ, ವಿಷ್ಣು, ಮಹೇಶ್ವರು, ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಇದರ ಮೂಲ ಒಂದೇ, ಪವರ್, ಕರೆಂಟ್. ಇದನ್ನು ನಮ್ಮ ಶರೀರಕ್ಕೆ ನಾವು ಆ ಬ್ರಹ್ಮಾಂಡದಿಂದ ತೆಗೆದುಕೊಳ್ಳಬೇಕು. ತೆಗೆದುಕೊಳ್ಳುವಂಥ ವಿಧಿವಿಧಾನವನ್ನು ನನಗೆ ಗೊತ್ತಿದ್ದರೆ ಮಾತ್ರ ನಾನು ಇನ್ನೊಬ್ಬರಿಗೆ ಕಲಿಸಬೇಕು. ನೀವು ದುಡ್ಡು ಕೊಡ್ತೀರಂತ ಹೇಳಿ ನಾನು ಏನೇನೋ ಹೇಳಿದರೆ ಅದು ನಿಮಗೆ ನಾಳೆ ಬ್ರೈನ್ನಲ್ಲಿ ಸಮಸ್ಯೆ ಬರ್ಬೋದು. ನಿಮ್ಮ ಸರ್ಕಿಟ್ನಲ್ಲಿ ತೊಂದರೆ ಬಂದರೆ ಅರೆ ಹುಚ್ಚನಾಗಿ ನೀವೇ ಮಾತಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಈಗ ನಮಗೆ ಮನೆಗೆ ಕರೆಂಟ್ ಬೇಕಾಗ್ತದೆ. ಅದಕ್ಕೆ ನುರಿತ ಅನುಭವಿಯಿಂದ ಮಾತ್ರ ಅದನ್ನೆಲ್ಲವನ್ನು ಒಂದು 2 ಪಿನ್ನು 3 ಪಿನ್ನು ಎಲ್ಲೆಲ್ಲಿ ಹಾಕಬೇಕಂತ ಗೊತ್ತಾಗ್ತದೆ. ಗೊತ್ತಿಲ್ಲದಿದ್ದವನನ್ನು ನೇರವಾಗಿ ಮನೆಗೆಲ್ಲ ಕರೆಂಟ್ ಒಂದು ಕಂಬದಿಂದ ವಯರ್ ಎಳೆದರೆ ಮನೆಯಲ್ಲಿರುವಂಥ ವಸ್ತು ಎಲ್ಲ ಏನಾಗ್ತದೆ, ಬೂದಿ ಆಗ್ಬೋದು, ನಾವು ಸಾಯ್ಬೋದು. ಅದಕ್ಕೋಸ್ಕರ ತಿಳಿದವನನ್ನು ನಾವು ಮಾಡಿದರೆ, ಅವನು ಗೊತ್ತಿದ್ದೆ, ಅವನು ಗುರು, ಅವನಿಗೆ ಮನೆ ಎಲ್ಲೆಲ್ಲಿ ಏನೇನು ಬೇಕು ಅಂತ ಗೊತ್ತಿದೆ. ಅದೇ ಥರ ನಮಗೆ ಬೀಜ ಮಂತ್ರವನ್ನು ಕೊಡಲಿಕ್ಕೆ ತಿಳಿದವ ಒಬ್ಬ ಜ್ಞಾನಿ ಪುರುಷನನ್ನು ನಾವು ಹುಡುಕಿ, ಈಗ ಮೂಲಾಧಾರವನ್ನು, ಚಕ್ರವನ್ನು ಹೇಗೆ ಚಾರ್ಜ್ ಮಾಡುವುದು ಅಂತ ಒಂದು ಭಾಗ ಹೇಳಿದೆ. ನಾಳೆ ನಿಮಗೆ ಜಲತತ್ವ ಅಂದರೆ ಮೂಲಾಧಾರದಿಂದ ಮೇಲೆ ಸ್ವಾಧಿಷ್ಠಾನ ಚಕ್ರ ಇದೆ, ಅದನ್ನು ಹೇಗೆ ಚಾರ್ಜ್ ಮಾಡುವುದಂತ
ನಾನು ನಿಮಗೆ 4ನೇ ಭಾಗದಲ್ಲಿ ಹಂತವಾಗಿ ಗಡಿಬಿಡಿ ಮಾಡಬೇಡಿ, ಅವಸರ ಮಾಡಬೇಡಿ, ತಾಳ್ಮೆಯಿಂದ ಕೇಳಿ. ನಿಮ್ಮ ಸಮಸ್ಯೆಗೆ ಎಲ್ಲವೂ ಕೂಡ ನಿಮ್ಮಿಂದಲೇ ಪರಿಹಾರ ಸಿಗುತ್ತದೆ. ಅದಕ್ಕೋಸ್ಕರ ತಾಳ್ಮೆ ಇರಲಿ. ಮತ್ತು ನೀವು ಕೂಡ ನೇರವಾಗಿ ಬರ್ಬೋದು, ಆನ್ಲೈನ್ ಮುಖಾಂತರ ನನ್ನ ಹತ್ರ ಮಾತಾಡ್ಬೋದು, ಏನು ತೊಂದರೆ ಇಲ್ಲ. ಮಾರ್ಗದರ್ಶನ ನಾನು ನಿಮಗೆ ಕೊಡ್ತೇನೆ. ಹಾಗೆಯೇ ನೇರ ಬರುವುದಾದರೂ ಕೂಡ ತೊಂದರೆ ಏನಿಲ್ಲ. ಜೈ ಶ್ರೀರಾಮ್.